ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಇಂಧನ ಅಕ್ರಮ ದಾಸ್ತಾನು ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 960 ಲೀಟರ್ ಪೆಟ್ರೋಲ್ ಮತ್ತು 2194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಈ ಮಧ್ಯೆ ಕೊಳವೆ ಮಾರ್ಗದ ನೈಸರ್ಗಿಕ ಅನಿಲ ಪೂರೈಕೆಗಾಗಿ 8,78,000 ಹೊಸ ಗ್ರಾಹಕರು ನೋಂದಣಿಯಾಗಿದ್ದು 2,96,000 ಹೆಚ್ಚುವರಿ ಸಂಪರ್ಕಕ್ಕೆ ಮೂಲ ಸೌಕರ್ಯ ನಿರ್ಮಿಸಲಾಗಿದೆ. ಈವರೆಗೆ 77,800ಕ್ಕೂ ಹೆಚ್ಚು ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ಸು ಮಾಡಿದ್ದಾರೆ ಎಂದರು. ಕಳೆದ 3 ದಿನಗಳಲ್ಲಿ 1,22,00,000 ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ಆಗಿದ್ದು, ಈ ಪೈಕಿ 1,21,00,000 ಸಿಲಿಂಡರ್ ಪೂರೈಸಲಾಗಿದೆ. ಕಳೆದ 3 ದಿನಗಳಲ್ಲಿ 22,661 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಮಾರಾಟವಾಗಿದ್ದು, ಮೇ ತಿಂಗಳಲ್ಲಿ ಒಟ್ಟು 2,09,000 ಟನ್ ವಾಣಿಜ್ಯ ಸಿಲಿಂಡರ್ ಮಾರಾಟವಾಗಿದೆ ಎಂದು ತಿಳಿಸಿದರು. C3 C4 मॉलिक्यूल्स मई के महीने में 14,500 टन प्रोपिलीन और ब्यूटिलीन और 6,100 टन ब्यूटाइल एक्रिलेट की सेल विभिन्न रिफाइनरीज के द्वारा की गई है. अंत में मैं आप सभी के द्वारा सभी लोगों से ये अपील करना चाहूंगी कि हमें अपने दैनिक उपयोग में ऊर्जा बचाने के लिए हर संभव प्रयास करना चाहिए. थोक और औद्योगिक उपभोक्ताओं से अनुरोध है कि वे अधिकृत खरीद माध्यम से ही डीजल की खरीद करें. ಬಂದರು, ಹಡಗುಯಾನ ಮತ್ತು ಜಲ ಸಾರಿಗೆ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಖೇಶ್ ಮಂಗಲ್, ಪಶ್ಚಿಮ ಏಷ್ಯಾ ಸಂದಿಗ್ಧ ಪರಿಸ್ಥಿತಿ ನಡುವೆಯೂ ಭಾರತೀಯ ನೌಕಾ ಸೇವೆಯನ್ನು ಹಾರ್ಮುಜ್ ಪೂರ್ವ ಭಾಗ ಮತ್ತು ಕೆಂಪು ಸಮುದ್ರ ಪ್ರದೇಶದಲ್ಲಿ ವಿಸ್ತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಭಾಗದಲ್ಲಿನ ಭಾರತೀಯ ನೌಕೆಗಳ ಸಂಖ್ಯೆ ಫೆಬ್ರವರಿಯಲ್ಲಿ 127 ಇದ್ದು, ಪಶ್ಚಿಮ ಏಷ್ಯಾದಲ್ಲಿ ಭಾರತೀಯ ನೌಕೆಗಳು ಮತ್ತು ನಾವಿಕರು ಸುರಕ್ಷಿತವಾಗಿದ್ದು, ಕಳೆದ 3 ದಿನಗಳಲ್ಲಿ 24 ಭಾರತೀಯ ನಾವಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ. ಈವರೆಗೆ 3,446 ಭಾರತೀಯ ನೌಕಾ ಸಿಬ್ಬಂದಿ ತವರಿಗೆ ವಾಪಸ್ಸಾಗಿದ್ದಾರೆ ಎಂದು ಹೇಳಿದರು. ईमेल्स को हैंडल किया है और पिछले 72 घंटे में 345 कॉल और 732 ईमेल्स प्राप्त हुई हैं फ्रॉम सीफेयरर्स, उनकी फैमिलीज या मैरीटाइम स्टेक होल्डर से. पिछले 72 घंटे में हमने 24 सीफेयरर को वहां से सेफ रिपैट्रिएशन किया है और अब तक कुल 3446 सीफेयरर को हम रिपैट्रिएट कर चुके हैं. पोर्ट ऑपरेशन पूरे भारत में सामान्य है और किसी भी तरह के कंजेशन की कोई रिपोर्ट प्राप्त नहीं हुई है. ಗ್ರಾಹಕ ವ್ಯವಹಾರಗಳ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಅನುಪಮ್ ಮಿಶ್ರಾ, ಯಾವುದೇ ಹವಾಮಾನ ವೈಪರೀತ್ಯ ಸವಾಲು ಎದುರಿಸಲು ವಿವಿಧ ಸಚಿವಾಲಯಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ವ್ಯವಸ್ಥೆ ರೂಪಿಸಲಾಗಿದ್ದು, ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಪರಿಹಾರ ಕಾರ್ಯಾಚರಣೆ ಅಧಿಕಾರಿಗಳು, ರಾಜ್ಯ ಕೃಷಿ ಇಲಾಖೆ ಸಿಬ್ಬಂದಿಗಳನ್ನೊಳಗೊಂಡ ನಿರ್ವಹಣಾ ತಂಡ ರಚಿಸಲಾಗಿದೆ ಎಂದರು. ಮೇ 26ರಿಂದಲೇ ವಿವಿಧ ಕೃಷಿ ಉತ್ಪನ್ನಗಳ ಖರೀದಿ ಬೆಂಬಲ ಬೆಲೆ ಹೆಚ್ಚಿಸಲಾಗಿದ್ದು, ಈರುಳ್ಳಿ ದರವನ್ನು ಶೇಕಡಾ 20ರಿಂದ 22ರಷ್ಟು ಏರಿಕೆ ಮಾಡಲಾಗಿದೆ. ಬೆಳೆ ನಷ್ಟವಾಗದಂತೆ ನಿಗಾ ವಹಿಸಲು ತಂಡ ರಚಿಸಲಾಗಿದೆ ಎಂದರು. ये पूर्ण रूप से एल नीनो के चैलेंज को कैसे एड्रेस किया जाए, इसने कई एक्शंस ये ले चुके हैं. इनफैक्ट जो हमें उनके द्वारा बताया गया कि उन्हें क्रॉप वेदर वास ग्रुप बनाया है, जो कि वीकली बेसिस पर हर एक सोमवार को रेनफॉल का पैटर्न स्टडी करता है, सोइंग प्रोग्रेस देख रहा है, रिजर्वायर का स्टेटस, इनपुट अवेलेबिलिटी, सीड्स और फर्टिलाइजर्स की क्या है, पेस्ट इंसिडेंट्स एंड प्राइस ट्रेंड्स क्या है, ये उनका क्रॉप वेदर वास ग्रुप है. दूसरा है मिनिस्ट्री ऑफ एग्रीकल्चर विशेष रूप से
स्टेट से भी रेगुलर उनका इंटरेक्शन हो रहा है वीडियो कॉन्फ्रेंस के जरिए कि इसके विषय में कैसे तैयारी की जाए। एक उन लोगों ने क्राइसिस मैनेजमेंट ग्रुप भी बनाया है